ರಾತ್ರಿ ಸಮಯ ಬಹುಶಃ 1:30 ಅಥವಾ 2 ಗಂಟೆ ಇರಬಹುದು. ಸೆಕೆ ಎಷ್ಟಿತ್ತು ಅಂದ್ರೆ ಫ್ಯಾನಿನ ಗಾಳಿಯೂ ಸಹ ಕಾದ ಹೆಂಚಿನಂತೆ ಬಿಸಿಯಾಗಿ ತಗಲ್ತಾ ಇತ್ತು. ನಿದ್ರೆ ಅನ್ನೋದು ನನ್ನ ಕಣ್ಣುಗಳಿಂದ ಎಷ್ಟೋ ವರ್ಷಗಳ ಹಿಂದೆನೆ ಮುನಿಸಿಕೊಂಡು ದೂರವಾಗಿತ್ತು. ಇಂದು ಈ ಸೆಕೆ ವಾತಾವರಣವು ಉಳಿದಿದ್ದ ಕೊರತೆಯನ್ನು ಪೂರ್ಣಗೊಳಿಸಿತು. ನಾನು ಒಂದು ಹಳೆಯ ಕಾಟನ್ ನೈಟಿಯನ್ನು ಧರಿಸಿ ನನ್ನ ಪುಟ್ಟ ಅಡುಗೆ ಮನೆಗೆ ನೀರು ಕುಡಿಯೋದಕ್ಕೆ ಬಂದೆ. ಫ್ರಿಜ್ನಿಂದ ಬಾಟಲಿ ಹೊರತೆಗೆದಿದ್ದೆ ತಡ ನನ್ನ ಫೋನಿನ ಸ್ಕ್ರೀನ್ ಲೈಟ್ ಬಂತು. ಜೊತೆಗೆ ಒಂದು ಹಗುರವಾದ ಟಿಂಗ್ ಅನ್ನೋ ಶಬ್ದ ಆಯಿತು. ನಾನು ಟೈಮ್ ನೋಡಿದೆ, ಈ ಹೊತ್ತಿನಲ್ಲಿ ಯಾರು ಮೆಸೇಜ್ ಮಾಡಿರಬಹುದು ಅಂತ. ನಾನು ಸ್ಕ್ರೀನ್ ಅನ್ಲಾಕ್ ಮಾಡಿದೆ. ವಾಟ್ಸಪ್ನಲ್ಲಿ ಒಂದು ಮೆಸೇಜ್ ಬಂದಿತ್ತು ಶಾಶ್ವತ್ನಿಂದ. ಶಾಶ್ವತ್ ನನ್ನ ಪಕ್ಕದ ರೂಮಿನಲ್ಲಿ ಬಾಡಿಗೆ ಇರುವ ಒಂದು 26 ವರ್ಷದ ಹುಡುಗ. ನಮ್ಮ ರೂಮಿಗಳ ನಡುವೆ ಬರೀ ಬಾಲ್ಕನಿಯ ಒಂದು ಪುಟ್ಟ ಅರ್ಧ ಗೋಡೆಯ ಅಂತರ ಅಷ್ಟೇ ಇತ್ತು. ಬಲ ಪಕ್ಕದಲ್ಲೇ ಇತ್ತು ಅಟ್ಯಾಚಡ್ ಆಗಿ. ಆ ಮೆಸೇಜ್ನಲ್ಲಿ ಹೀಗಿತ್ತು: ಆಂಟಿ, ಇನ್ನೂ ಮಲ್ಗಿಲ್ವೇ? ಅಥವಾ ನನ್ನಂತೆ ನಿಮಗೂ ಇವತ್ತು ಸ್ವಲ್ಪ ಜಾಸ್ತಿನೇ ಸೆಕೆ ಅನ್ನಿಸ್ತಾ ಇದೆಯಾ ಅಂತ. ನಾನು ಮೆಸೇಜ್ ಓದ್ತಾ ಇದ್ದಂತೆ ನನ್ನ ರಕ್ತ ಕುದಿಯೋದಕ್ಕೆ ಶುರುವಾಯಿತು. ಈ ನಿನ್ನೆ ಮೊನ್ನೆಯ ಹುಡುಗ ನನಗೆ ರಾತ್ರಿ 2 ಗಂಟೆಗೆ ಅಂತ ಮೆಸೇಜ್ ಮಾಡ್ತಾ ಇದ್ದಾನೆ. ನಾನು ಕೋಪದಿಂದ ನನ್ನ ಬಾಲ್ಕನಿಯ ಕಿಟಕಿಯ ಕಡೆ ನೋಡಿದೆ. ಅಲ್ಲಿ ಕತ್ತಲಿತ್ತು, ಆದರೆ ನನಗೆ ಬಾಲ್ಕನಿಯ ಆ ಅರ್ಧ ಗೋಡೆಯ ಹತ್ತಿರ ಒಂದು ನೆರಳು ಕಂಡಿತು. ನಾನು ಕಿಟಕಿಯ ಪರದೆ ಸ್ವಲ್ಪ ಪಕ್ಕಕ್ಕೆ ಸರಿಸಿದೆ. ಅವನು ತನ್ನ ಬಾಲ್ಕನಿಯಲ್ಲಿ ನಿಂತಿದ್ದ. ಮೈ ಮೇಲೆ ಶರ್ಟ್ ಇಲ್ಲದೆ ಕೇವಲ ಬರ್ಮುಡ ಧರಿಸಿದ್ದ. ಅವನ ಕೈಯಲ್ಲಿ ಫೋನ್ ಇತ್ತು ಮತ್ತು ಸ್ಕ್ರೀನ್ ಬೆಳಕಿನಲ್ಲಿ ಅವನ ಬೆವರಿನಿಂದ ನೆಂದಿದ್ದ ಮೈ ಸ್ಪಷ್ಟವಾಗಿ ಹೊಳಿತಾ ಇತ್ತು. ನಾನು ಪರದೆಯ ಹಿಂದಿನಿಂದ ಇಣುಕುವುದನ್ನ ಅವನು ನೋಡಿಬಿಟ್ಟ. ಅಷ್ಟೇ ಅಲ್ಲ, ಅವನು ತನ್ನ ಫೋನ್ ಅಲ್ಲಾಡಿಸಿ ರಿಪ್ಲೈ ಮಾಡು ಅಂತೂ ಹೇಳುವಂತೆ ಸನ್ನೆಯನ್ನ ಮಾಡ್ದ. ಅದರ ನಂತರ ಬಹಳ ಬೇಜವಾಬ್ದಾರಿಯಿಂದ ಒಂದು ಚಿಕ್ಕ ಸ್ಮೈಲ್ ಕೊಟ್ಟ ನನಗೆ. ನಾನು ಒಬ್ಬ 36 ವರ್ಷದ ವಿಧವೆ. 3 ವರ್ಷಗಳ ಹಿಂದೆ ನನ್ನ ಪತಿ ತೀರ್ಕೊಂಡಿದ್ರು. ಪ್ರಪಂಚದ ದೃಷ್ಟಿಯಲ್ಲಿ ನಾನು ಕೇವಲ ಒಬ್ಬ ಹೆಲ್ಪ್ಲೆಸ್ ಅಸಹಾಯಕಿ. ನನ್ನನ್ನು ಕಂಡು ಜನರು ಒಂದು ಕನಿಕರ ಪಡ್ತಾ ಇದ್ರು, ಇಲ್ಲಾದ್ರೆ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ರು. ಆದರೆ ಆ ರಾತ್ರಿ ಆ 26 ವರ್ಷದ ಈ ಹುಡುಗ ಲೈಟ್ ಆಗಿ ತಗೊಂಡಿದ್ದು ನನಗೆ ಅರ್ಧ ರಾತ್ರಿಯಲ್ಲಿ ಮೆಸೇಜ್ ಮಾಡಲು ಪ್ರಯತ್ನಿಸಿದ ಆ ಧೈರ್ಯ ನನ್ನಲ್ಲಿ ಕೋಪಕ್ಕಿಂತ ಹೆಚ್ಚಾಗಿ ಆಶ್ಚರ್ಯ ಮೂಡಿಸ್ತು. ಅವನು ನನ್ನನ್ನು ಅಸಹಾಯಕಿ ಅಂತಲೇ ಭಾವಿಸಿರಲಿಲ್ಲ. ಅವನು ನನ್ನನ್ನು ಕೇವಲ ಒಬ್ಬ ಹೆಣ್ಣು ಅಂತ ಭಾವಿಸ್ದ. ಯಾರಿಗೆ ಸೆಕೆಯ ತುಡುಕೆ ಆಗ್ತಾ ಇತ್ತೋ ಅಂತ ಹೆಣ್ಣು, ಆಸೆಯಲ್ಲಿರುವ ಹೆಣ್ಣು ಅಂತ. ನಾನು ತಕ್ಷಣ ಪರದೆ ಕೆಳಕ್ಕೆ ಬಿಟ್ಟೆ. ನನ್ನ ಗಂಟಲು ಒಣಗ್ತಾ ಇತ್ತು. ನಾನು ಒಂದೇ ಉಸಿರಿಗೆ ಅರ್ಧ ಬಾಟ್ಲಿ ನೀರು ಕುಡಿದ್ಬಿಟ್ಟೆ. ನಾನು ಅವನಿಗೆ ರಿಪ್ಲೈ ಮಾಡಲಿಲ್ಲ. ಹೋಗಿ ಹಾಸಿಗೆ ಮೇಲೆ ಮಲ್ಕೊಂಡೆ. ಆದರೆ ಆ ರಾತ್ರಿ 3 ವರ್ಷಗಳ ನಂತರ ಮೊದಲ ಬಾರಿ ನನಗೆ ನಿಜವಾಗಿಯೂ ತುರಿಕೆ ಮತ್ತು ಸೆಕೆ ಆಗ್ತಾ ಇತ್ತು ಅಲ್ಲಿ. ಸ್ನೇಹಿತರೆ, ನೀವು ಯೋಚನೆ ಮಾಡ್ತಾ ಇರ್ಬೋದು, ಒಬ್ಬ ಯುವಕನ ಅಂತಹ ಮೆಸೇಜ್ಗೆ ಸಿಟ್ಟಾಗಿ ನಾನು ಅವನ ಮನೆಗೆ ಹೋಗಿ ಯಾಕೆ ಜಗಳ ಆಡಲಿಲ್ಲ ಅಂಥೇಳಿ. ಬನ್ನಿ, ನಾನು ನಿಮ್ಮನ್ನು ಸ್ವಲ್ಪ ಹಿಂದಕ್ಕೆ ಕರೆದುಕೊಂಡು ಹೋಗ್ತೇನೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಪ್ರಿಯ ವೀಕ್ಷಕರೇ. ನನ್ನ ಹೆಸರು ಶೀಲಾ. ಪತಿ ಹೋದ ನಂತರ ಅತ್ತೆ ಮಾವಂದಿರ ಚುಚ್ಚು ಮಾತುಗಳು ಮತ್ತು ಸಂಬಂಧಿರ ಕಡ ಸುಳ್ಳು ಅನುಕಂಪವನ್ನು ಸಹಿಸುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ನಾನು ಅದೆಲ್ಲವನ್ನ ಬಿಟ್ಟು ಈ ಹೊಸ ನಗರಕ್ಕೆ ಬಂದೆ. ಇಲ್ಲಿ ಒಂದು ಶಾಲೆಯಲ್ಲಿ ಪಾಠ ಮಾಡೋದಕ್ಕೆ ಶುರು ಮಾಡಿದೆ ಮತ್ತು ಈ ಚಿಕ್ಕ ಫ್ಲಾಟ್ ಬಾಡಿಗೆಗೆ ಪಡೆದೆ. ಇಲ್ಲಿ ಶಾಂತಿ ಸಿಗಬಹುದು ಅಂತ ಅನ್ಕೊಂಡಿದ್ದೆ. ಆದರೆ ಶಾಂತಿಯ ಪಕ್ಕದ ಮನೆಯಲ್ಲೇ ಒಂದು ಚಂಡಮಾರುತ ವಾಸವಾಗಿತ್ತು. ಶಾಶ್ವತ್. ನಾನು ಇಲ್ಲಿಗೆ ಶಿಫ್ಟ್ ಆದ ಮೊದಲ ದಿನವೇ ಅವನು ನನ್ನ ಬಾಗಿಲಿಗೆ ಬಂದಿದ್ದ. ಕೈಯಲ್ಲಿ ಒಂದು ಖಾಲಿ ಬಟ್ಟಲನ್ನು ಹಿಡಿದು, ನಮಸ್ತೆ, ನಾನು ಶಾಶ್ವತ್, ಪಕ್ಕದ ಮನೆಯವನು. ಸಕ್ಕರೆ ಖಾಲಿಯಾಗಿದೆ, ಚಹಾ ಮಾಡಬೇಕಿತ್ತು ಅನ್ನೋ ಒಂದು ಮುಗ್ಧ ನಗುವನ್ನ ನಕ್ಕು ಹೇಳ್ದ. ನಾನು ಅವನಿಗೆ ಸಕ್ಕರೆ ಕೊಟ್ಟೆ. ಮಾತು ಅಲ್ಲಿಗೆ ಮುಗೀತು ಅಂತ ಅನ್ಕೊಂಡೆ. ಆದ್ರೆ ಇಲ್ಲ, ಅದು ಬರೀ ಆರಂಭ ಆಗಿತ್ತು. ಅವನೊಬ್ಬ ಟಿಪಿಕಲ್ ಬ್ಯಾಚುಲರ್ ಆಗಿದ್ದ. ಒಮ್ಮೆ ಸಕ್ಕರೆ, ಒಮ್ಮೆ ಟೀ ಪುಡಿ, ಒಮ್ಮೆ ಟೊಮ್ಯಾಟೊ ಕೇಳೋದಕ್ಕೆ ಬರ್ತಾ ಇದ್ದ. ಆಂಟಿ, ಇವತ್ತು ಕುಕ್ಕರ್ನಲ್ಲಿ ಬೇಳೆ ಸೀದ್ ಹೋಯ್ತು, ನಿಮ್ಮ ಮನೆಯಿಂದ 1-2 ರೊಟ್ಟಿ ಸಿಗ್ತಾವಾ? ನಾನು ಅವನಿಗೆ ರೊಟ್ಟಿ ಕೊಡ್ತಾ ಇದ್ದೆ. ಆ ಹುಡುಗನೇ ಹಾಗಿದ್ದ, ಬಹಳ ಮಾತುಗಾರ ಮತ್ತು ಚೂಟಿಯಾಗಿದ್ದ. ಒಂದು ದಿನ ಭಾನುವಾರ ಇತ್ತು. ನಾನು ನನ್ನ ಬಾಲ್ಕನಿಯಲ್ಲಿ ನಿಂತು ಬಟ್ಟೆ ಒಣಗಿಸ್ತಾ ಇದ್ದೆ. ಅವನು ತನ್ನ ಬಾಲ್ಕನಿಗೆ ಬಂದ. ನಡುವೆ ಬರೀ ಆ 3 ಅಡಿ ಗೋಡೆ ಇತ್ತು.
ಆಂಟಿ, ನೀವು ದಿನ ಇಡೀ ಕೆಲಸ ಮಾಡ್ತೀರಿ, ಸುಸ್ತಾಗೋದಿಲ್ವೇ ಅಂತ. ಅವನು ಗೋಡೆಯ ಮೇಲೆ ಮೊಣಕೈ ಊರಿ ಕೇಳ್ದ. ಕೆಲಸ ಮಾಡೋದಿದ್ರೆ ತಿನ್ನೋದಾದ್ರೂ ಏನು ಅಂಥೇಳಿ ನಾನು ಅವನ ಕಡೆ ನೋಡದೇನೆ ಉತ್ತರಿಸ್ದೆ. ಅರೆ, ಹಾಗಿದ್ರೆ ನಾನು ಹೇಳ್ಬಾರ್ದೆ, ಮಾರ್ಕೆಟ್ನಿಂದ ತರಕಾರಿ ತೊಳೋದಿರ್ಲಿ, ಕರೆಂಟ್ ಬಿಲ್ ಕಟ್ಟೋದಿರ್ಲಿ ನಾನು ಮಾಡ್ತೇನೆ, ಹೇಗಿದ್ರು ನಾನು ಖಾಲಿ ಕೂತಿರ್ತೇನೆ ಅಂತ ಹೇಳ್ದ. ನೀನೇನು ಕೆಲಸ ಮಾಡ್ತೀಯಾ ಅಂತ ನಾನು ಕೇಳಿದೆ. ಸಾಫ್ಟ್ವೇರ್ ಕಂಪನಿಯಲ್ಲಿದ್ದೇನೆ ಆಂಟಿ, ವರ್ಕ್ ಫ್ರಮ್ ಹೋಮ್ ನಡೀತಾ ಇದೆ. ಅಂದರೆ ಮನೆಯಲ್ಲಿ ಕೂತು ಲ್ಯಾಪ್ಟಾಪ್ ಮೇಲೆ ಪಟಾರು ಅಂತ. ಆದರೆ ನಿಜ ಹೇಳಲೆ, ಲ್ಯಾಪ್ಟಾಪ್ಗಿಂತ ನನಗೆ ಅಕ್ಕಪಕ್ಕದ ಮನೆಯವರ ಮೇಲೆ ಕಣ್ಣಿಡೋದು ಹೆಚ್ಚು ಇಷ್ಟ ಅಂತಂದ ನಗುತ್ತಾ. ನಾನು ಬೆಚ್ಚಿಬಿದ್ದೆ. ಅವನನ್ನು ದಿಟ್ಟಿಸಿ ನೋಡಿದೆ. ಅಲ್ಲ, ನನ್ನ ಉದ್ದೇಶ ನೆರೆಹೊರೆಯವರ ಬಗ್ಗೆ ಕಾಳಜಿ ವಹಿಸುವುದು ಅಂತ ಅಂದ ತಕ್ಷಣ ಮಾತನ್ನ ಬದಲಿಸ್ದ. ಆದರೆ ಅವನ ಕಣ್ಣಿನಲ್ಲಿದ್ದ ಆ ತುಂಟತನ ಮರೆಯಾಗಲಿಲ್ಲ. ನಾನು ಒಳಗೆ ಬಂದೆ. ಈ ಹುಡುಗ ಸೀದಾ ಸಾದಾ ಇರಲಿಲ್ಲ. ಆದರೆ ಯಾಕೋ ಅವನ ಈ ನಡವಳಿಕೆಗಳು ನನಗೆ ಕೆಟ್ಟದಾಗಿ ಅಂತ ಅನ್ನಿಸ್ತಾ ಇರಲಿಲ್ಲ. ಅನುಕಂಪದ ಹೆಸರಿನಲ್ಲಿ ನನ್ನನ್ನು ಕೆಟ್ಟದಾಗಿ ನೋಡುವ ಗಂಡಸರಿಗಿಂತ ಶಾಶ್ವತ್ ಎಷ್ಟೋ ವಾಸಿ ಅಂತ ಅನ್ನಿಸ್ತಾ ಇದ್ದ. ಕನಿಷ್ಠ ಪಕ್ಷ ಶಾಶ್ವತ್ ಏನಿದ್ರೂ ನೇರವಾಗಿದ್ದ. ನಿಧಾನವಾಗಿ ನಮ್ಮ ಬಾಲ್ಕನಿ ಮಾತುಗಳು ಸಾಮಾನ್ಯ ಮಾತುಗಳಾದವು. ನಾನು ಸಂಜೆ ಚಹಾ ಇಟ್ಟಿದ್ದು ಬಾಲ್ಕನಿಗೆ ಬಂದರೆ ಅವನು ತನ್ನ ಕಾಫಿಯೊಂದಿಗೆ ಹಾಜರಾಗಿರ್ತಾ ಇದ್ದ. ಅವನು ತನ್ನ ಆಫೀಸ್ ವಿಷಯಗಳನ್ನು ಹೇಳ್ತಾ ಇದ್ದ. ತನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಬಗ್ಗೆ ದೂರ ಹೇಳ್ತಾ ಇದ್ದ. ಕಳೆದ 3 ವರ್ಷಗಳಿಂದ ಕೇವಲ ನನ್ನಷ್ಟಕ್ಕೆ ನಾನೇ ಮಾತನಾಡ್ಕೊಳ್ತಾ ಇದ್ದ. ಈಗ ಅವನ ಮಾತುಗಳು ಕೇಳಿಸ್ಕೊಳ್ತಾ ಇದ್ದೆ. ನನ್ನಷ್ಟಕ್ಕೆ ನಾನು ಮಾತಾಡ್ಕೊಳ್ಳೋದು ಬಿಟ್ಟು ಅವನು ಮಾತು ಕೇಳ್ತಾ ಇದ್ದೆ. ಒಂದು ಸಂಜೆ ಅವನು ನನ್ನನ್ನು ಕೇಳ್ದ, ಆಂಟಿ, ನೀವು ಯಾವಾಗಲೂ ಇಷ್ಟೊಂದು ಸೀರಿಯಸ್ ಆಗಿ ಯಾಕಿರ್ತೀರಿ? ಯಾವಾಗ್ಲಾದ್ರೂ ಒಮ್ಮೆ ನಕ್ಕು ನೋಡಿ. ನಗಲು ಒಂದು ಕಾರಣವೂ ಇರಬೇಕು ಅಲ್ವೇ ಅಂದು ನಾನು ಒಣ ನಗು ನಕ್ಕದೆ. ಕಾರಣಗಳು ಬಹಳಷ್ಟಿವೆ ನೋಡಿ. ನನ್ನ ಗರ್ಲ್ ಫ್ರೆಂಡ್ ಬಿಟ್ಟು ಓಡುವುದ್ಲು, ಬಾಸ್ ಪ್ರತಿದಿನ ಬೈತಾನೆ, ಮನೆ ಮಾಲೀಕ ಬಾಡಿಗೆ ಹೆಚ್ಚುತ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ದಾನೆ. ಆದರೂ ನಾನು ನಗುತ್ತೇನೆ ಅಂತಂದ. ನೀನು ಹುಚ್ಚ ಅದಕ್ಕೆ ಅಂಥೇಳಿ ನಾನು ವ್ಯಂಗ್ಯ ಆಡ್ದೆ. ಹುಚ್ಚನೆ ಆಂಟಿ, ಆದರೆ ನಿಜ ಹೇಳಲೆ, ಕೆಲವು ಸಾರಿ ರಾತ್ರಿ ನನಗೂ ತುಂಬ ಒಂಟಿತನ ಕಾಡುತ್ತೆ. ಈ ಜಗತ್ತಿನಲ್ಲಿ ಯಾರು ಇಲ್ಲವೇನೋ ಅಂತ ಅನ್ನಿಸ್ಬಿಡುತ್ತೆ ಅಂತಂದ. ಅವನ ಈ ಮಾತು ನೇರವಾಗಿ ನನ್ನ ಹೃದಯಕ್ಕೆ ತಗಲ್ತು. ಅವನು 26 ವರ್ಷದವಳು ಮತ್ತು ನಾನು 36 ವಯಸ್ಸಿನವಳು. ಆದರೆ ಒಂಟಿತನ ಇಬ್ಬರದ್ದು ಒಂದೇ ಆಗಿದ್ವು. ನಾನು ಅವನನ್ನು ಕೇಳಿದೆ, ಒಂಟಿತನ ಅನ್ನಿಸ್ದಾಗ ನೀನು ಏನು ಮಾಡ್ತೀಯಾ ಅಂತ. ಅವನು ಇದ್ದಕ್ಕಿದ್ದಂತೆ ನಕ್ಕ. ಅವನ ಕಣ್ಣಲ್ಲಿ ಒಂದು ವಿಚಿತ್ರ ಹೊಳಪು ಬಂತು. ಏನೂ ಇಲ್ಲ ಆಂಟಿ, ಫೋನ್ನಲ್ಲಿ ಕೆಲವು ವಿಶೇಷ ವಿಡಿಯೋಗಳನ್ನು ನೋಡ್ತೀನಿ ಅಂತಂದ. ಅಸಲಿ ಜೀವನದಲ್ಲಿ ಯಾವುದು ಸಿಗೋದಿಲ್ವೋ ಅದನ್ನು ನಾನು ಸ್ಕ್ರೀನ್ ಮೇಲೆ ನೋಡಿ ಸಮಾಧಾನ ಮಾಡ್ಕೊಳ್ತೀನಿ ಅಂತಲೇ ಕಣ್ಣು ಹೊಡೆದ. ನಾನು ಮುಜುಗರಕ್ಕೊಳಗಾದೆ. ನನ್ನ ಮುಖ ಕೆಂಪಾಯಿತು. ನಾಚಿಕೆ ಇಲ್ಲದವನು ನೀನು ಅಂತಂದೆ. ಅರೆ ಆಂಟಿ, ಇದರಲ್ಲಿ ನಾಚಿಕೆ ಏನಿದೆ? ನಾನು ಮನುಷ್ಯ, ರೋಬೋಟ್ ಅಲ್ವಲ್ಲ. ಅಂದಾಗೆ ನೀವು ಹೇಳಿದ್ರೆ ನಾನು ಫೋನ್ ನೋಡೋದನ್ನು ಬಿಟ್ಟು ಬಿಡ್ತೇನೆ ಅಂತಂದ. ನನ್ನನ್ನು ಯಾಕೆ ಕೇಳ್ತಾ ಇದ್ಯಾ? ನಿನ್ನಿಷ್ಟ ಅಂಥೇಳಿ ನಾನು ಮುಖ ತಿರುಗಿಸ್ದೆ. ಯಾಕಂದ್ರೆ ನನ್ನ ಇಷ್ಟ ನಿಮ್ಮ ಕೈಯಲ್ಲಿದೆ ಅಲ್ವಾ ಆಂಟಿ ಅಂತ ಬಹಳ ಮೇಲುದನಿಯಲ್ಲಿ ಹೇಳ್ದ. ನಾನು ಸಡನ್ನಾಗಿ ತಿರುಗಿ ನೋಡಿದೆ. ಅವನು ನನ್ನನ್ನು ನೋಡ್ತಾ ಇದ್ದ. ಅವನ ಮುಖದಲ್ಲಿ ಈಗ ಯಾವುದೇ ತಮಾಷೆ ಇರಲಿಲ್ಲ. ಅವನು ನನ್ನನ್ನು ಬಹಳ ಆಳವಾದ ದೃಷ್ಟಿಯಿಂದ ನೋಡ್ತಾ ಇದ್ದ. ನನ್ನ ಹೃದಯ ಒಂದು ಕ್ಷಣ ಬಡಿತವನ್ನೇ ಮರೀತು. ನಾನೇನನ್ನ ಮಾತಾಡದೆ ಒಳಗೆ ಹೋಗಿ ಬಾಗಿಲನ್ನು ಹಾಕ್ಕೊಂಡೆ. ಆ ರಾತ್ರಿಯ ನಂತರ ನನಗೆ ಅರಿವಾಯ್ತು, ನಮ್ಮ ನಡುವಿನ ಆ ಗೋಡೆ ಈಗ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟದ್ದಾಗಿ ಉಳಿದಿರಲಿಲ್ಲ. ಅದರಲ್ಲಿ ಬೇರೆ ಏನೋ ಬೆಳೀತಾ ಇತ್ತು, ಆಸೆ ಹೆಚ್ಚುತ್ತಾ ಇತ್ತು. ಸ್ನೇಹಿತರೆ, ಒಬ್ಬಂಟಿ ಹೆಣ್ಣಿಗೆ ತನ್ನನ್ನು ನಗಿಸುವವನು ಸಿಕ್ಕರೆ ಅವನು ಅವಳಿಗೆ ಜಾದೂಗಾರನಂತೆ. ಶಾಶ್ವತ್ನ ಇದೇ ನೇರ ನಡೆನುಡಿ ನನ್ನನ್ನು ಅವನ ಕಡೆಗೆ ಎಳಿತಾ ಇತ್ತು. ಬೇಸಿಗೆ ಕಾಲವಾಗಿತ್ತು. ಒಂದು ಮಧ್ಯಾಹ್ನ ಇದ್ದಕ್ಕಿದ್ದಂತೆ ಹವಾಮಾನ ಬದಲಾಗಿ ಜೋರಾದ ಮಳೆ ಶುರುವಾಯಿತು. ನಾನು ಬಾಲ್ಕನಿಯಲ್ಲಿ ಬಹಳಷ್ಟು ಬಟ್ಟೆಗಳನ್ನು ಒಣಗಿಸೋಲಕ್ಕೆ ಹಾಕಿದ್ದೆ. ನಾನು ಓಡಿ ಹೋಗಿ ಬಟ್ಟೆಗಳನ್ನು ತೆಗೆಯತೊಡಗಿದೆ. ಗಾಳಿ ಜೋರಾಗಿತ್ತು ಮತ್ತು ಮಳೆಯ ಹನಿಗಳು ನೇರವಾಗಿ ಬಾಲ್ಕನಿಯೊಳಗೆ ಬರ್ತಾ ಇದ್ವು. 2 ನಿಮಿಷದಲ್ಲೇ ನಾನು ಪೂರ್ತಿಯಾಗಿ ನೆನೆದುಕೊಂಡ್ಬಿಟ್ಟೆ.
ನನ್ನ ಹತ್ತಿಯ ಸೀರೆ ಅಂದರೆ ಕಾಟನ್ ಸೀರೆ ನನ್ನ ಮೈಗೆ ಅಂಟ್ಕೊಂಡಿತ್ತು. ನಾನು ಬೇಗನೆ ಬಟ್ಟೆಗಳನ್ನು ಒಟ್ಟುಗೂಡಿಸ್ತಾ ಇದ್ದೆ. ಅಷ್ಟರಲ್ಲಿ ಶಾಶ್ವತ್ ಕೂಡ ತನ್ನ ಬಾಲ್ಕನಿಗೆ ಬಂದ. ಅವನು ಆಗಷ್ಟೇ ಸ್ನಾನ ಮಾಡಿ ಬಂದಿದ್ನೇನೋ. ಅವನ ಹೆಗಲ ಮೇಲೆ ಒಂದು ಟವಲ್ ಇತ್ತು ಮತ್ತು ಅವನು ಕೇವಲ ಶಾರ್ಟ್ಸ್ ಧರಿಸಿದ್ದ. ಅವನು ನನ್ನನ್ನು ನೋಡ್ದ. ಆ ಪರಿಸ್ಥಿತಿಯಲ್ಲಿ ಯಾವುದೇ ಹೆಣ್ಣು ಒಬ್ಬ ಪರಪುರುಷ ತನ್ನನ್ನು ನೋಡೋದನ್ನ ಬಯಸೋದಿಲ್ಲ. ನನ್ನ ಬಟ್ಟೆಗಳು ಪೂರ್ತಿಯಾಗಿ ನನ್ನ ಮೈಗೆ ಅಂಟುಕೊಂಡಿದ್ವು. ನಾನು ಅವಾಕ್ಕಾಗ್ಬಿಟ್ಟೆ. ತಕ್ಷಣ ಒಂದು ಚಾದರವನ್ನು ಮೈ ಮೇಲೆ ಸುತ್ತಕೊಳ್ಳೋದಕ್ಕೆ ಪ್ರಯತ್ನಿಸಿದೆ. ಆದರೆ ಅವನ ಕಣ್ಣುಗಳು ಸರಿಸಲಿಲ್ಲ. ಅವನು ತನ್ನ ಬಾಲ್ಕನಿಯ ಗೋಡೆಯ ಹತ್ತಿರವೇ ನಿಂತಿದ್ದ. ಅವನು ಟವಲ್ನಿಂದ ತನ್ನ ಕೂದಲನ್ನ ಒರೆಸ್ಕೊಳ್ತಾ ಇದ್ದ. ಆದರೆ ಅವನ ಕಣ್ಣುಗಳು ನೇರವಾಗಿ ನನ್ನ ಮೇಲೆ ನೆಟ್ಟಿದ್ವು. ಏನ್ ನೋಡ್ತಾ ಇದ್ಯಾ ಅಂಥೇಳಿ ನಾನು ಸೀರೆ ಸರಿಪಡಿಸ್ಕೊಳ್ತಾ ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಕೇಳ್ದೆ. ಅವನು ಗೋಡೆ ಹತ್ತಿರಕ್ಕೆ ಬಂದ. ಈಗ ನಮ್ಮ ನಡುವೆ ಕೇವಲ ಒಂದು ಹಸ್ತದಟ್ಟು ಅಂದರೆ 1 ಫೀಟಷ್ಟು ಅಂತರ ಇತ್ತು. ಯೋಚಿಸ್ತಾ ಇದ್ದೀನಿ ಆಂಟಿ ಅಂಥೇಳಿ ಅವನು ಆರಾಮಾಗಿ ಹೇಳ್ದ. ಈ ಮಳೆಯ ನೀರು ಕೂಡ ಬಹಳ ಅದೃಷ್ಟವಂತದ್ದು. ನಾವು ಎಲ್ಲಿಗೆ ತಲುಪಲು ಸಾಧ್ಯವಿಲ್ಲವೋ ಅಲ್ಲಿಗೆ ಇದು ಅನುಮತಿ ಇಲ್ಲದೆ ತಲುಪಿಬಿಡುತ್ತೆ. ನನ್ನ ಮೈ ರೋಮಾಂಚನಗೊಂಡು ಶಾಶ್ವತ್ ಮಾತಿನ ಮೇಲೆ ನಿಗಾ ಇರಲಿ ಅಂತಂದೆ. ಆದರೆ ನನ್ನ ಧ್ವನಿಯಲ್ಲಿ ಇರಬೇಕಾದ ಕಠೋರತೆ ಇರಲಿಲ್ಲ. ನಾನು ನಿಗಾ ಇಟ್ಕೊಂಡೇ ಇದ್ದೇನೆ ಆಂಟಿ ಅಂಥೇಳಿ ಅವನು ಸ್ವಲ್ಪ ಮುಂದಕ್ಕೆ ಬಗ್ಗದ. ಅವನ ಮೈಕಟ್ಟಿನ ಆ ಬಿಗಿಯಾದ ಸ್ನಾಯುಗಳು ಮಳೆಯಲ್ಲಿ ಇನ್ನೂ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅವನ ಬಾಡಿ. ನನ್ನ ಇಡೀ ದೇಹ ನಡುವುದಕ್ಕೆ ಶುರುವಾಯಿತು. ಚಳಿಯಿಂದಲ್ಲ, ಅವನ ನೋಟದ ರೀತಿಯಿಂದ. ನೀನು ಒಳಗೋಗು ಅಂಥೇಳಿ ನಾನು ಬಾಕಿ ಬಟ್ಟೆಗಳನ್ನು ಅಲ್ಲಿಯೇ ಬಿಟ್ಟು ಒಳಗೆ ಓಡಿ ಬಂದೆ. ನಾನು ಬಾಗಿಲು ಹಾಕಿ ಕನ್ನಡಿಯ ಮುಂದೆ ಹೋಗಿ ನಿಂತ್ಕೊಂಡೆ. ನಾನು ನನ್ನನ್ನು ನೋಡಿಕೊಂಡೆ. 3 ವರ್ಷಗಳಾಗಿತ್ತು ನಾನು ನನ್ನನ್ನು ಎಂದಿಗೂ ಅಂತಹ ದೃಷ್ಟಿಯಿಂದ ನೋಡಿರಲಿಲ್ಲ. ಯಾವ ದೃಷ್ಟಿಯಿಂದ ಇಂದು ಶಾಶ್ವತ್ ನೋಡಿದ್ನೋ ಆ ದೃಷ್ಟಿಯಿಂದ. ನಾನು ನಿಜವಾಗಿಯೂ ಅಷ್ಟು ಕೆಟ್ಟದಾಗಿ ಕಾಣೋದಿಲ್ಲ ಅಲ್ವೇ? ಒಬ್ಬ 26 ವರ್ಷದ ಹುಡುಗ ನಿಜವಾಗಿಯೂ ನನ್ನಂಥ 36 ವರ್ಷದ ವಿಧೆಯ ಮೇಲೆ ಆಸಕ್ತಿ ಹೊಂದೋದಕ್ಕೆ ಸಾಧ್ಯವೇ? ಅಥವಾ ಅವನು ಬರೀ ತಮಾಷೆ ಮಾಡ್ತಾ ಇದ್ದಾನಾ? ಅದೆಲ್ಲ ಏನೇ ಇರಲಿ, ಆ ಮಳೆಯ ಮಧ್ಯಾಹ್ನವು ನನ್ನೊಳಗೆ ಇಂತಹ ಒಂದು ಕಿಚ್ಚನ್ನು ಹೊತ್ತಿಸಿತ್ತು. ಅದನ್ನು ನಂದಿಸೋದು ಈಗ ನನ್ನಿಂದ ಸಾಧ್ಯ ಇರಲಿಲ್ಲ. ಅದೇ ರಾತ್ರಿಯ ಮಾತು. ಮಳೆ ಇನ್ನೂ ಸುರಿತಾ ಇತ್ತು. ಇದ್ದದ್ದಕ್ಕಿದ್ದಂತೆ ಇಡೀ ಏರಿಯಾದಲ್ಲಿ ಕರೆಂಟ್ ಹೋಯಿತು. ನನ್ನ ಕೋಣೆ ಗಾಢ ಕತ್ತಲಲ್ಲಿ ಮುಳುಗಿತು. ನನಗೆ ಕತ್ಲೆ ಅಂದರೆ ಬಹಳ ಭಯ. ನಾನು ಗಾಬರಿಯಿಂದ ಎದ್ದೆ. ನನ್ನ ಫೋನಿನ ಬ್ಯಾಟರಿಯು ಡೆಡ್ ಆಗಿತ್ತು. ನಾನು ಕತ್ಲಲ್ಲಿ ಮೇಣದ ಬತ್ತಿಗಾಗಿ ತಡ್ಕಾಡ್ತಾ ಇದ್ದೆ. ಆಗಲೇ ನನ್ನ ಬಾಗಿಲಿನ ಮೇಲೆ ಕಟ್ ಅಂತ ಒಂದು ಶಬ್ದ ಬಂತು. ಆಂಟಿ ಆಂಟಿ ನೀವು ಆರಾಮಾಗಿದ್ದೀರಾ? ಹೊರಗಿನಿಂದ ಶಾಶ್ವತ್ ಧ್ವನಿ ಕೇಳಿಸ್ತು. ನಾನು ಹೋಗಿ ಬಾಗಿಲು ತೆರೆದೆ. ಅವನು ಎದುರು ನಿಂತಿದ್ದ. ಅವನ ಕೈಯಲ್ಲಿ ಮೊಬೈಲ್ ಟಾರ್ಚ್ ಇತ್ತು. ಲೈಟ್ ಹೋಗಿದೆ, ನೀವು ಹೆದರಿರಬಹುದು ಅಂತ ಬಂದೆ ಅಂದ. ಹೌದು, ನನಗೆ ಮೇಣದ ಬತ್ತಿ ಸಿಗ್ತಾ ಇಲ್ಲ ಅಂತಂದೆ. ಪರವಾಗಿಲ್ಲ, ನನ್ನ ಹತ್ತಿರ ಇರೋದನ್ನ ಕೊಡ್ತೇನೆ ಅಂಥೇಳಿ ಅವನು ಒಳಗೆ ಬಂದ. ಅವನು ಮೇಣದ ಬತ್ತಿಯನ್ನು ಹಚ್ಚಿ ಟೇಬಲ್ ಮೇಲೆ ಇಟ್ಟ. ಮೇಣದ ಬತ್ತಿಯ ಹಳದಿ ಬೆಳಕಿನಲ್ಲಿ ರೂಮ್ ವಿಚಿತ್ರವಾಗಿ ಕಾಣಿಸ್ತಾ ಇತ್ತು. ನಾನು ಕೂತ್ಕೊಳ್ಳ, ನನ್ನ ರೂಮ್ನಲ್ಲಿ ತುಂಬ ಸೆಕೆಯಾಗಿದೆ ಅಂತ ಹೇಳ್ದ. ಕುಳಿತುಕೋ ಅಂತ ಹೇಳಿ ನಾನು ಮಂಚದ ಕಡೆಗೆ ಸನ್ನೆ ಮಾಡಿದೆ. ನಾನು ಕೂಡ ಒಂದು ಮೂಲೆಯಲ್ಲಿ ಕುಳಿತೆ. ಅವನು ಇನ್ನೊಂದು ಮೂಲೆಯಲ್ಲಿ ಕುಳಿತ. ಹೊರಗೆ ಮಳೆಯ ಸದ್ದಿತ್ತು ಮತ್ತು ಒಳಗೆ ಒಂದು ಭಾರವಾದ ಮೌನ. ಆಂಟಿ ಅಂಥೇಳಿ ಅವನು ಮೌನವನ್ನ ಮುರಿದ. ಈ ಕತ್ತಲಲ್ಲಿ ಭೂತ ಬಂದರೂ ನಾನು ಅದನ್ನು ಹೆದರಿಸಿ ಓಡಿಸಿಬಿಡ್ತೇನೆ. ಆದರೆ ಇವತ್ತು ನನಗೆ ಭಯ ಆಗ್ತಾ ಇದೆ. ಯಾಕೆ ನನ್ನನ್ನು ಕಂಡು ಭಯವೇ ಅಂಥೇಳಿ ನಾನು ಹಗುರವಾಗಿ ತಮಾಷೆ ಮಾಡಿದೆ. ಅವನು ತನ್ನ ಜಾಗದಿಂದ ಸರಿದು ನನ್ನ ಹತ್ತಿರ ಬಂದ. ಹೌದು, ಯಾಕಂದ್ರೆ ಭೂತ ಬರೀ ಪ್ರಾಣ ತಗೊಳುತ್ತೆ ಆಂಟಿ. ಆದರೆ ನೀವು ನಂಬಿಕೆ ಆತ್ಮ ತಗೊಂಡ್ಬಿಡ್ತೀರಿ. ನನ್ನ ಉಸಿರು ನಿಂತಂತಾಯ್ತು. ಅವನು ನನ್ನ ಎಷ್ಟು ಹತ್ತಿರ ಬರ್ತಾ ಇದ್ನಂದ್ರೆ ಅವನ ಪರ್ಫ್ಯೂಮ್ ವಾಸನೆ ನನಗೆ ತಿಳಿತಾ ಇತ್ತು. ಅವನು ತನ್ನ ಕೈ ಚಾಚಿದ. ನಾನು ಹಿಂದೆ ಸೆರೆಬೇಕನ್ಕೊಂಡೆ. ಆದರೆ ಅವನು ನನ್ನ ಮುಖದ ಮೇಲೆ ಬಿದ್ದಿದ್ದ ನನ್ನ ಒದ್ದೆ ಕೂದಲನ್ನ ನಿಧಾನವಾಗಿ ನನ್ನ ಕಿವಿಯ ಹಿಂದೆ ಸರಿಸ್ದ.
ಅವನ ಬೆರಳುಗಳ ಆ ಸ್ಪರ್ಶ ನನ್ನ ಕುತ್ತಿಗೆಯ ಮೇಲೆ ನನ್ನ ದೇಹದಲ್ಲಿ ಕರೆಂಟ್ ಹರಿದಂತಾಯಿತು. 3 ವರ್ಷಗಳು ಪೂರ್ತಿ 3 ವರ್ಷಗಳ ನಂತರ ಒಬ್ಬ ಗಂಡಸು ನನ್ನನ್ನು ಹೀಗೆ ಮುಟ್ಟಿದ್ದ. ಅವನನ್ನು ಬಿಗಿಯಾಗಿ ಅಪ್ಪಿಕೊಳ್ಳಬೇಕು ಅಂತ ಅನ್ನಿಸ್ತಾ ಇತ್ತು. ಸಮಾಜ ನನ್ನ ಮೇಲೆ ಹೇರಿರುವ ಎಲ್ಲ ಮಿತಿಗಳನ್ನು ಮುರಿಯಬೇಕು ಅಂತ ಅನ್ನಿಸ್ತಾ ಇತ್ತು. ಅವನು ನನ್ನ ಕಣ್ಣುಗಳನ್ನು ನೋಡ್ತಾ ಇದ್ದ. ಅವನ ಕಣ್ಣಲ್ಲಿ ಯಾವುದೇ ತಮಾಷೆ ಇರಲಿಲ್ಲ. ಒಂದು ಬಹಳ ಆಳವಾದ ಒಂದು ಹಸಿವಿತ್ತು. ಆಂಟಿ ಅಂಥೇಳಿ ಅವನು ಪಿಸುಗುಟ್ಟದ. ನೀವು ಕೂಡ ಬಯಸ್ತಾ ಇದ್ದೀರಿ ಅಲ್ವಾ? ಅವನು ಕೈ ನನ್ನ ಕುತ್ತಿಗೆಯಿಂದ ಹೆಗಲ ಮೇಲೆ ಬಂತು. ಸ್ನೇಹಿತರೆ, ಆ ಕತ್ತಲೆ ಕೊನೆಯಲ್ಲಿ ಒಬ್ಬ 26 ವರ್ಷದ ಯುವಕನ ಬಿಸಿ ಕೈ ನನ್ನ ಹೆಗಲ ಮೇಲೆ ಬಿದ್ದಾಗ ನನ್ನ ಎಲ್ಲ ನಿಯಮಗಳು, ಎಲ್ಲ ರೂಲ್ಸ್, ಎಲ್ಲ ಮರ್ಯಾದೆಗಳು ಮುರಿಯತೊಡಗುತ್ತವು. ಒಂದು ಕಡೆ ನನ್ನ ವಯಸ್ಸು, ನನ್ನ ವಿಧವೆ ಎಂಬ ಕಳಂಕ ಇತ್ತು, ಮತ್ತು ಇನ್ನೊಂದು ಕಡೆ ನನ್ನ ಶಾರೀರಿಕ ಹಸಿವಿತ್ತು. ಅದು ಇಂದು ಜ್ವಾಲಾಮುಖಿಯಂತೆ ಸ್ಫೋಟಗೊಳ್ಳೋದಕ್ಕೆ ಸಿದ್ಧವಾಗಿತ್ತು. ನಿಜ ಹೇಳಲೆ, ಆ ಕತ್ತಲೆಯ ಕೋಣೆಯಲ್ಲಿ ಆ 26 ವರ್ಷದ ಹುಡುಗನ ಬಿಸಿ ಕೈ ನನ್ನ ಹೆಗಲ ಮೇಲೆ ಬಿದ್ದಾಗ ನನಗೆ ಏನೂ ನೆನಪಾಗ್ತಾ ಇರಲಿಲ್ಲ. ಹೊರಗೆ ಮಳೆಯ ಸದ್ದಿತ್ತು ಮತ್ತು ಒಳಗೆ ನನ್ನ ದೇಹದ ನರಗಳು ಮಿಡಿತಾ ಇದ್ವು. 3 ವರ್ಷಗಳಿಂದ ಯಾರೂ ನನ್ನನ್ನು ಹೇಗೆ ಮುಟ್ಟಿರಲಿಲ್ಲ. ನಾನು ಕಣ್ಣನ್ನು ಮುಚ್ಚಿಕೊಂಡೆ. ಅವನ ಕೈ ನನ್ನ ಕುತ್ತಿಗೆಯನ್ನು ಇನ್ನೂ ಚೆನ್ನಾಗಿ ಮುಟ್ಟಲಿ ಅಂಥೇಳಿ ನಾನು ನನ್ನ ತಲೆಯನ್ನು ಸ್ವಲ್ಪ ಹಿಂದಕ್ಕೆ ಸರಿಸಿದೆ. ನನ್ನ ಸೊಂಟ ಬೆವರಿನಿಂದ ಜಿಡ್ಡಿನಂತಾಗಿತ್ತು. ನಾನು ಸಿದ್ಧವಾಗಿದ್ದೆ. ಅವನು ನನ್ನನ್ನು ತನ್ನ ಕಡೆಗೆ ಎಳೆದುಕೊಂಡು ಹಾಸಿಗೆ ಮೇಲೆ ಬೀಳಿಸ್ತಾನೆ ಅಂತ ಅಂದ್ಕೊಂಡೆ. ಆದರೆ ಇದ್ದಕ್ಕಿದ್ದಂತೆ ಅವನ ಕೈ ನನ್ನ ಹೆಗಲಿನಿಂದ ದೂರ ಆಯಿತು. ನಾನು ತಕ್ಷಣ ಕಣ್ಣು ಬಿಟ್ಟೆ. ಮೇಣದ ಬತ್ತಿಯ ಹಳದಿಯ ಬೆಳಕಿನಲ್ಲಿ ನೋಡಿದೆ. ಅವನು ನನ್ನಿಂದ 2 ಹೆಜ್ಜೆ ಹಿಂದೆ ಸರಿದಿದ್ದ. ಅವನ ಎದೆ ಬಡಿತ ಜೋರಾಗಿತ್ತು. ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳೋದಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾನೆ ಅಂತ ತಿಳಿತಾ ಇತ್ತು. ಏನಾಯ್ತು ಅಂತ ನನ್ನ ಬಾಯಿಯಿಂದ ಅಚಾನಕ್ಕಾಗಿ ಹೊರಗೆ ಬಂತು. ನನ್ನ ಧ್ವನಿ ಎಷ್ಟೊಂದು ಭಾರವಾಗಿತ್ತೆಂದರೆ ನನಗೆ ಅದು ನನ್ನ ಧ್ವನಿ ಅಂತ ಅನ್ನಿಸ್ಲಿಲ್ಲ. ಶಾಶ್ವತ ಒಂದು ದೀರ್ಘ ಉಸಿರನ್ನು ತೆಗೆದುಕೊಂಡ. ತನ್ನ ತಾಡ್ಸೆತ್ತುಕೊಂಡ. ಆಂಟಿ ಅಂಥೇಳಿ ಅವನು ಬಹಳ ಶಾಂತವಾದ ಮತ್ತು ಭಾರವಾದ ಧ್ವನಿಯಲ್ಲಿ ಹೇಳ್ದ, ನಾನು ಈ ಕತ್ತಲೆ ಮತ್ತು ನಿಮ್ಮ ಈ ಪರಿಸ್ಥಿತಿಯ ಲಾಭ ಪಡೆಯುವ ಕಳ್ಳನಲ್ಲ. ನೀವು ಈಗ ದುರ್ಬಲರಾಗುತ್ತಿದ್ದೀರಿ ಅಂಥೇಳಿ ನನಗೆ ಗೊತ್ತು. ನನಗೆ ಒಂದು ಕ್ಷಣ ಬಹಳ ನಾಚಿಕೆ ಆಯಿತು. ಅವನು ನನಗೆ ಕನ್ನಡಿಯನ್ನು ತೋರಿಸಿದಂತೆ ಅನ್ನಿಸ್ತು. ಅವನು ಬಾಗಿಲ ಕಡೆಗೆ ಹೋದ. ಹೋಗುವ ದಿನ ನನ್ನ ಆರೋಗ್ಯ ಬಹಳ ಹದಗೆಟ್ಬಿಡ್ತು. ವಿಪರೀತ ಜ್ವರ ಇತ್ತು. ಮೈಕೈಯೆಲ್ಲ ಯಾರೋ ಕೋಲುಗಳಿಂದ ಹೊಡೆದಂತೆ ಅನ್ನಿಸ್ತಾ ಇತ್ತು. ನಾನು ಹಾಸಿಗೆಯಿಂದ ಏಳೋದಕ್ಕೆ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಶಾಶ್ವತಿಗೆ ವಿಷಯ ತಿಳಿದು ಅವನು ನೇರವಾಗಿ ನನ್ನ ರೂಮಿಗೆ ಬಂದ. ಅವನು ನನ್ನ ಹಣೆಯ ಮೇಲೆ ಕಣ್ಣೀರಿನ ಪಟ್ಟಿಗಳನ್ನು ಇಟ್ಟ. ಅಡಿಗೆ ಮನೆಗೆ ಹೋಗಿ ತನ್ನ ಕೈಯಾರೆ ಕಿಚಡಿ ಮಾಡಿ ನನಗೆ ತಿನ್ನಿಸ್ದ. ಅವನು ನನ್ನ ಹಣೆಗೆ ಜಂಡುಬಾಮನ್ನು ಹಚ್ತಾ ಇದ್ದ. ಅವನ ಬೆರಳುಗಳಲ್ಲಿದ್ದ ಆ ಒಂದು ಸಾಫ್ಟ್ನೆಸ್ ನನಗೆ ಒಳಗೆ ಹಿತ ನೀಡ್ತಾ ಇತ್ತು. ಶಾಶ್ವತ್ ಅಂಥೇಳಿ ನಾನು ಒಂದು ಕ್ಷೀಣ ದನಿಯಲ್ಲಿ ಕೇಳಿದೆ, ನೀನು ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ಯಾಕೆ ವಹಿಸ್ತಾ ಇದೆಯಾ? ನಾನು ನಿನ್ನದೇನೂ ಆಗಬೇಕಿಲ್ವಲ್ಲ? ಅವನು ಬಾಂಬ್ ಡಬ್ಬಿ ಮುಚ್ಚಿ ನಗುತ್ತಾ ಹೇಳ್ದ, ಅರೆ ಆಂಟಿ, ಇದು ನನ್ನ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ. ಏನದರ ಅರ್ಥ ಅಂಥೇಳಿ ನಾನು ಕಣ್ಣನ್ನು ಕಿರಿದಾಗಿಸಿ ಕೇಳಿದೆ. ಅವನು ಅದೇ ತುಂಟನಗೆಯೊಂದಿಗೆ ಹೇಳ್ದ, ಅರ್ಥ ಇಷ್ಟೇ, ಈಗ ನಿಮ್ಮ ಸೇವೆ ಮಾಡ್ತಾ ಇದ್ದೇನೆ. ಯಾರಿಗೊತ್ತು ನಾಳೆ ರಿಟರ್ನ್ ಆಗಿ ಏನಾದರೂ ಅಂದರೆ ವಾಪಸ್ ಏನಾದರೂ ಬಹಳ ಗಟ್ಟಿ ಮತ್ತು ಸಿಹಿಯಾದದ್ದು ಸಿಗಬಹುದು ಅಂತಂದ. ಕೊನೆಗೂ ಶ್ರಮಕ್ಕೆತ್ತಕ್ಕೆ ಫಲ ಸಿಗಲೇಬೇಕಲ್ವೇ? ನಾನು ಅವನ ತೋಳಿಗೆ ಮೆಲ್ಲಗೆ ಹೊಡೆದೆ. ನೀನು ಎಂದಿಗೂ ಸುಧಾರಿಸೋದಿಲ್ಲ. ಸೀರಿಯಸ್ ಮಾತಿನಲ್ಲೂ ನಿನಗೆ ನಿನ್ನ ಈ ಕೆಟ್ಟ ಮಾತುಗಳು ಸೇರಿಸಲೇಬೇಕು. ಅರೆ ಆಂಟಿ, ಇದರಲ್ಲಿ ಕೆಟ್ಟದ್ದೇನಿದೆ? ಇದು ಕಾಮರ್ಸ್ನ ನೇರ ನಿಯಮ ಅಂಥೇಳಿ ಅವನು ಜೋರಾಗಿ ನಕ್ಕ. ಅವನ ಈ ನೇರ ಮಾತುಗಳು ನನ್ನ ಜ್ವರವನ್ನ ಕೂಡ ಅರ್ಧದಷ್ಟೇ ಕಡಿಮೆ ಮಾಡಿದಂತಾಯಿತು. ಅವನ ಜೊತೆ ನನಗೆ ಬಹಳ ಹಗುರವಾಗಿ ಮತ್ತು ಸುರಕ್ಷಿತವಾಗಿ ಅನಿಸೋದಕ್ಕೆ ಶುರುವಾಗಿತ್ತು. ಕೆಲವು ದಿನಗಳ ನಂತರದ ಮಾತು, ನಾನು ಮಾರುಕಟ್ಟೆಯ ಕಿರಾಣಿ ಅಂಗಡಿಗೆ ಹೋಗಿದ್ದೆ.
ಅಲ್ಲಿ ಸುಮಾರು ಒಂದು 60 ವರ್ಷದ ಒಬ್ಬ ಮುದಿ ವ್ಯಕ್ತಿ ಇದ್ದ, ಶೆಟ್ಟಿ. ಅವನ ದೃಷ್ಟಿ ಬಹಳ ಕೆಟ್ಟದ್ದಾಗಿತ್ತು. ಅವನು ಯಾವಾಗಲೂ ಹೆಣ್ಣು ಮಕ್ಕಳ ಬಟ್ಟೆಗಳ ಆಚೆಗೂ ನೋಡ್ತಾ ಇದ್ದಾನೇನೋ ಅನ್ನುವಂತೆ ಕೆಟ್ಟದಾಗಿ ನೋಡ್ತಾ ಇದ್ದ. ನಾನು ಸಾಮಾನ್ ಪಡಿತಾ ಇದ್ದೆ. ಆಗ ಶೆಟ್ಟಿ ನನ್ನ ಬೆನ್ನ ಹಿಂದೆ ಬಂದು ನಿಂತ್ಕೊಂಡ. ಅವನು ಬೇಕೆಂದೇ ನನ್ನ ಹೆಗಲನ್ನ ತನ್ನ ಹೆಗಲಿಗೆ ತಾಗಿಸಿದ. ನನಗೆ ಎಷ್ಟು ಅಸಹ್ಯ ಆಯಿತು ಅಂತಂದ್ರೆ ತಕ್ಷಣ ತಿರುಗಿ ಅವನನ್ನ ದಿಟ್ಟಿಸಿ ನೋಡಿದೆ. ಇದೇನು ಉದ್ಗಡತನ ಶೆಟ್ಟಿ, ಕಾಣಿಸೋದಿಲ್ವೇ ಅಂತಂದೆ. ಆ ಮುದಿ ವ್ಯಕ್ತಿ ನಾಚಿಕೆ ಇಲ್ಲದೆ ಹಲ್ಲನ್ನ ಕಿರಿದು ಹೇಳ್ದ, ಅರೆ ಶೀಲಾ ಅವರೇ, ತಪ್ಪಿ ತಗುಲ್ತು. ಅಷ್ಟಕ್ಕೂ ಇಷ್ಟೊಂದು ತುಂಬು ಯೌವನವನ್ನ ಹಿಡಿದು ನಡೆದ್ರೆ ಯಾರು ಬೇಕಾದರೂ ಬಂದು ತಗಲ್ತಾರೆ ಅಂತ. ಒಬ್ಬಳೇ ಇರ್ತೀಯಲ್ಲ, ಸ್ವಲ್ಪ ನಮಗೂ ಸೇವೆ ಮಾಡೋದಕ್ಕೆ ಒಮ್ಮೆ ಅವಕಾಶ ಕೊಡು. ಅವಮಾನದಿಂದ ನನ್ನ ಕಣ್ಣಲ್ಲಿ ನೀರು ಬಂತು. ನಾನು ಏನಾದರೂ ಹೇಳೋಷ್ಟರಲ್ಲಿ ಹಿಂದಿನಿಂದ ಶೆಟ್ಟಿಗೆ ಒಂದು ಜೋರಾದ ಒಂದು ಹೇಟ್ ಬಿತ್ತು. ಅವನು ಸೀದಾ ಹೋಗಿ ಅಂಗಡಿಯ ಕೌಂಟರ್ ಮೇಲೆ ಬಿದ್ದ. ಶಾಶ್ವತ್ ಅಲ್ಲಿ ನಿಂತಿದ್ದ. ಅವನ ಮುಖ ಸಿಟ್ಟಿನಿಂದ ಕೆಂಪಾಗಿತ್ತು. ಅವನ ಕತ್ತಿನ ನರಗಳು ಬಿಗಿಯಾಗಿದ್ವು. ಅವನು ಮುಂದೆ ಬಂದು ಶೆಟ್ಟಿಯ ಕಾಲರನ್ನ ಹಿಡಿದು ಗಾಳಿಯಲ್ಲಿ ಎತ್ತದ. ಮುದಿ ವ್ಯಕ್ತಿಯೇ ಅಂಥೇಳಿ ಶಾಶ್ವತ್ ಗರ್ಜಿಸ್ದ. ಇಂದಿನ ನಂತರ ನಿನ್ನ ಈ ಕೊಳೆತ ಕಣ್ಣುಗಳು, ಕೆಟ್ಟ ಕಣ್ಣುಗಳು ನನ್ನ ಆಂಟಿ ಮೇಲ್ ಬಿದ್ರೆ ಕಣ್ಣನ್ನು ತೆಗೆದು ಗೋಲಿ ಆಡ್ಬಿಡ್ತೇನೆ, ಗೊತ್ತಾಯ್ತೆ? ನಿನಗಿರುವ ವಯಸ್ಸಿಗೆ ನೀನು ರಾಮ ರಾಮ ಅಂತನ್ಬೇಕು. ಇನ್ನೊಂದು ಬಾರಿ ನೀನು ಇಲ್ಲಿ ಕಂಡರೆ ಕಾಲ್ ಮಾಡಿ ಕೈ ಕೊಡ್ತೇನೆ. ಶೆಟ್ಟಿ ಹೆದರಿ ನಡುಗತೊಡಗದ ಮತ್ತು ಅಲ್ಲಿಂದ ಕಾಲ್ ಕಿತ್ತಿದ. ಶಾಶ್ವತ್ ನನ್ನ ಕಡೆ ನೋಡ್ದ. ಅವನ ಸಿಟ್ಟು ಇನ್ನೂ ಆರಿರಲಿಲ್ಲ. ಅವನು ನನ್ನ ಚೀಲವನ್ನ ಹಿಡಿದುಕೊಂಡು ಹೇಳ್ದ, ಬನ್ನಿ ಆಂಟಿ. ದಾರಿಯಲ್ಲಿ ನಾವಿಬ್ರೂ ಸುಮ್ಮನೆ ಇದ್ವಿ. ನನಗೆ ಮನಸ್ಸಿನಲ್ಲಿ ಒಂದು ವಿಚಿತ್ರ ಸಂತೋಷ ಆಗ್ತಾ ಇತ್ತು. ಇಂದಿನವರೆಗೂ ಯಾರೂ ನನಗಾಗಿ ನಿಂತಿರಲಿಲ್ಲ. ಅತ್ತೆ ಮಾವಂದಿರು ನನ್ನನ್ನು ಬೈದಿದ್ರು, ನೆರೆಹೊರೆಯವರು ಚುಚ್ಚು ಮಾತು ಹೇಳಿದ್ರು. ಆದರೆ ಈ ಒಂದು 26 ವರ್ಷದ ಹುಡುಗ ಇಂದು ತುಂಬಿದ ಮಾರುಕಟ್ಟೆಯಲ್ಲಿ ನನ್ನ ಮರ್ಯಾದೆಗಾಗಿ ಒಬ್ಬ ಮುದಿ ವ್ಯಕ್ತಿಯ ಮೇಲೆ ಕೈಯನ್ನು ಮಾಡಿದ್ದ. ಮನೆಗೆ ತಲುಪಿದ ಮೇಲೆ ನಾನು ಅವನಿಗೆ ಹೇಳ್ದೆ, ಶಾಶ್ವತ್, ನೀನು ಹಾಗೆ ಮಾಡಬಾರ್ದಿತ್ತು. ಅವನು ವಯಸ್ಸಿನಲ್ಲಿ ನಿನಗಿಂತ ತುಂಬಾ ದೊಡ್ಡವನು. ವಿಷಯ ದೊಡ್ಡದಾಗ್ತಾ ಇತ್ತು. ಅವನು ನನ್ನ ಕಣ್ಣುಗಳನ್ನು ನೇರವಾಗಿ ನೋಡ್ದ. ಆಂಟಿ, ಯಾರು ನಿಮಗೆ ಗೌರವ ಕೊಡಲು ಸಾಧ್ಯ ಇಲ್ವೋ ಅವರು ನನ್ನ ದೃಷ್ಟಿಯಲ್ಲಿ ನಾಯಿ ಇದ್ದಂತೆ. ಮತ್ತು ನಾಯಿಗಳಿಗೆ ವಯಸ್ಸಿನ ಮಿತಿ ಇರೋದಿಲ್ಲ. ನೀವು ನನ್ನ ಜವಾಬ್ದಾರಿ. ಈ 4 ಪದಗಳು ನನ್ನ ಹೃದಯದ ಮೇಲೆ ಮಾಡಿದ ಪರಿಣಾಮವನ್ನ ನಾನು ಪದಗಳಲ್ಲಿ ವಿವರಿಸುವುದಕ್ಕೆ ಸಾಧ್ಯವಿರಲಿಲ್ಲ ಅಂಥೇಳಿ ನನಗೆ ಪಕ್ಕ ಖಚಿತವಾಯಿತು. ಈ ಹುಡುಗ ನನಗಾಗಿ ಏನನ್ನಾದರೂ ಮಾಡಬಲ್ಲ ಅಂಥೇಳಿ. ಸ್ನೇಹಿತರೆ, ಯಾವ ಹುಡುಗ ನಿಮಗಾಗಿ ಇಡೀ ಜಗತ್ತಿನ ವಿರುದ್ಧ ಹೋರಾಡಬಲ್ಲನೋ ಅವನ ಮೇಲೆ ಒಬ್ಬ ಹೆಣ್ಣಿಗೆ ತಾನಾಗಿಯೇ ಪ್ರೀತಿ ಹುಟ್ಟುತ್ತ. ಶಾಶ್ವತ್ನ ಈ ವರ್ತನೆ ನನ್ನೊಳಗಿನ ಎಲ್ಲ ಮುಜುಗರವನ್ನ ದೂರ ಮಾಡ್ತು. ನೋಡುತ್ತಾ 5 ತಿಂಗಳು ಕಳೆದು ಹೋಯಿತು. ದೀಪಾವಳಿ ಹಬ್ಬ ಬಂತು. ಇಡೀ ಬಿಲ್ಡಿಂಗ್ ಖಾಲಿಯಾಗಿತ್ತು. ಸುತ್ತಮುತ್ತಲಿನ ಎಲ್ಲ ಬಾಡಿಗೆದಾರರು ಅವರವರ ಮನೆಗಳಿಗೆ, ಊರುಗಳಿಗೆ ಹೋಗಿದ್ರು. ಕೇವಲ ನಾನು ಮತ್ತು ಶಾಶ್ವತ್ ಬಿಲ್ಡಿಂಗ್ನಲ್ಲಿ ಒಂಟಿಯಾಗಿದ್ವಿ. ಅವನಿಗೆ ಯಾವುದೋ ಒಂದು ಪ್ರಾಜೆಕ್ಟ್ ಕಾರಣದಿಂದ ರಜೆ ಸಿಕ್ಕಿರಲಿಲ್ಲ ಮತ್ತು ನನಗಂತೂ ಹೋಗೋದಕ್ಕೆ ಯಾವುದೇ ಮನೆ ಕೂಡ ಇರಲಿಲ್ಲ. ದೀಪಾವಳಿ ಸಂಜೆ ಇತ್ತು. ನಾನು ಸ್ನಾನ ಮಾಡಿ ಒಂದು ಕೆಂಪು ಬಣ್ಣದ ಹತ್ತಿಯ ಒಂದು ಕಾಟನ್ ಸೀರೆಯನ್ನ ಹಾಕೊಂಡೆ. ಇವತ್ತು ನಾನು ಬಹಳ ದಿನಗಳ ನಂತರ ಕಣ್ಣಿಗೆ ಒಂದು ಗಾಢವಾದ ಕಾಡಿಗೆ ಹಚ್ಚಿದ್ದೆ ಮತ್ತು ಕೂದಲನ್ನ ಬಿಟ್ಕೊಂಡಿದ್ದೆ. ನಾನು ರಾಹುಲ್ಗಾಗಿ ಖೀರು ಮತ್ತು ಪೂರಿಯನ್ನ ಮಾಡಿದ್ದೆ, ಅಂದರೆ ಸ್ವೀಟ್ ಪಾಯಸ ಮತ್ತು ಪೂರಿ ಮಾಡಿದ್ದೆ. ರಾತ್ರಿ 9 ಗಂಟೆ ಆಗಿತ್ತು. ಹೊರಗೆ ಪಟಾಕಿಗಳ ಸದ್ದು ಕೇಳ್ಬರಿಸ್ತಾ ಇತ್ತು. ನಾನು ಪ್ಲೇಟಲ್ಲಿ ಊಟವನ್ನು ಬಡಿಸ್ಕೊಂಡಿದ್ದೆ. ನನ್ನ ಹೃದಯ ಬಹಳ ಜೋರಾಗಿ ಬಡಿತಾ ಇತ್ತು. ಇವತ್ತು ನಾನು ಒಂದು ನಿರ್ಧಾರ ಮಾಡಬೇಕಿತ್ತು. ನನಗೆ ಅವನ ಆ ಮಾತು ನೆನಪಾಗ್ತಾ ಇತ್ತು. ಯಾವ ದಿನ ನೀವು ಸ್ವಂತ ಬಂದು ಚಿಲಕ ಹಾಕ್ತೀರೋ, ನಾನು ಒಂದು ದೀರ್ಘ ಉಸಿರು ತೆಗೆದುಕೊಂಡೆ ಮತ್ತು ಊಟದ ಪ್ಲೇಟ್ ಹಿಡಿದು ಅವನ ರೂಮಿನ ಕಡೆಗೆ ಹೋದೆ.
ಅವನ ಬಾಗಿಲು ಅರ್ಧ ತೆರೆದಿತ್ತು. ನಾನು ಕಾಲಿನಿಂದ ಬಾಗಿಲನ್ನು ತೆರೆದೆ. ಶಾಶ್ವತ್ ಮಂಚದ ಮೇಲೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದ. ಅವನು ಕೇವಲ ಶಾರ್ಟ್ಸ್ ಧರಿಸಿದ್ದ. ಮೈ ಮೇಲೆ ಏನೂ ಹಾಕಿರಲಿಲ್ಲ. ಅವನ ಹಣೆಯ ಮೇಲೆ ಬೆವರಿನ ಹನಿಗಳು ಹೊಲಿತಾ ಇದ್ವು. ಬಾಗಿಲಿನ ಶಬ್ದ ಕೇಳಿ ಅವನು ಮೇಲೆ ನೋಡಿದ. ಆ ಕೆಂಪು ಸೀರೆಯಲ್ಲಿ ಅವನು ನನ್ನನ್ನು ಕಂಡು ಅವನ ಬೆರಳುಗಳು ಕೀಬೋರ್ಡ್ ಮೇಲೆ ನಿಂತು ಹೋಗ್ಬಿಟ್ವು. ಅವನು ನನ್ನನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದಾನೇನೋ ಅನ್ನುವಂತೆ ತುಂಬ ದಿಟ್ಟಿಸಿ ನೋಡ್ತಾ ಇದ್ದ. ಅವನ ಕಣ್ಣು ಮಿಟಿಕಿಸುವುದು ಕೂಡ ನಿಂತು ಹೋಗಿತ್ತು. ನಾನು ಸುಮ್ಮನೆ ಒಳಗಡೆ ಹೋದೆ. ಊಟದ ಪ್ಲೇಟ್ ಟೇಬಲ್ ಮೇಲೆ ಇಟ್ಟೆ. ಆಮೇಲೆ ನಾನು ಹಿಂತಿರುಗಿ ಬಾಗಿಲನ್ನ ಚಿಲಕ ಹಾಕಿದೆ. ಕಟ್ ಅಂತನ್ನುವಂಥ ಶಬ್ದ ಆ ಮೌನದಲ್ಲೂ ಬಹಳ ಜೋರಾಗಿ ಕೇಳಿಸ್ತು. ಶಾಶ್ವತ್ ಲ್ಯಾಪ್ಟಾಪ್ ಪಕ್ಕಕ್ಕೆ ಇಟ್ಟು ಎದ್ದು ನಿಂತ್ಕೊಂಡ ಮತ್ತು ಅವನ ಕಣ್ಣಲ್ಲಿ ಒಂದು ಪ್ರಶ್ನೆ ಇತ್ತು ಮತ್ತು ಒಂದು ಹಂಬಲದ ಹಸಿವಿತ್ತು. ಆಂಟಿ, ಈ ಚಿಲಕ. ಅವನ ಗಂಟಲು ಒಣಗಿತು. ನೀನೇ ಹೇಳಿದ್ಯಲ್ಲ ಶಾಶ್ವತ್. ನನ್ನ ಧ್ವನಿ ನಡಗ್ತಾ ಇತ್ತು, ಆದರೆ ನನ್ನ ಹೆಜ್ಜೆಗಳು ಅವನ ಕಡೆಗೆ ಸಾಗ್ತಾ ಇದ್ವು. ಯಾವ ದಿನ ನಾನು ಸ್ವತಃ ಬಾಗಿಲನ್ನ ಬಡಿದು ಒಳಗೆ ಬಂದು ಚಿಲಕ ಹಾಕ್ತೇನೋ, ಅಂದೆ ಏನಾದರೂ ನಡೆಯುತ್ತೆ ಅಂತ. ನಾನು ಅವನ ಎದುರಿಗೆ ಬಂದು ನಿಂತ್ಕೊಂಡೆ. ಈಗ ನಮ್ಮ ನಡುವೆ ಯಾವುದೇ ಗೋಡೆ ಇರಲಿಲ್ಲ. ಇಂದು ದೀಪಾವಳಿ. ಶಾಶ್ವತ್ ಮತ್ತು ನನಗೆ ಇನ್ನು ಮುಂದೆ ಕತ್ತಲಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ. ಶಾಶ್ವತ್ ಒಂದು ಕ್ಷಣವನ್ನ ಕೂಡ ವ್ಯರ್ಥ ಮಾಡಲಿಲ್ಲ. ಅವನು ನನ್ನ ಕೈಯನ್ನ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡು ಗೋಡೆಗೆ ತಾಗಿಸ್ದ. ಅವನ ಹಿಡಿತದಲ್ಲಿ ಎಷ್ಟೊಂದು ಶಕ್ತಿ ಇತ್ತು ಅಂತಂದ್ರೆ ನನ್ನ ಕೈಯ ಬಲೆಗಳು ಕಿಣಿ ಕಿಣಿ ಅಂತ ಸದ್ದಾದವು. ಅವನ ಕಣ್ಣುಗಳು ಕೆಂಪಾಗಿದ್ವು. ಆಂಟಿ ಅಂಥೇಳಿ ಅವನು ನನ್ನ ಕಿವಿಯ ಬಲೆ ಪಿಸುಗುಟ್ದ. ತುಂಬಾ ಕಾಡಿಸಿದ್ದೀರಿ ನೀವು. ಇಂದು ನಾನು ಯಾವುದೇ ಮರ್ಯಾದೆ ತೋರಿಸೋದಿಲ್ಲ. ನನಗೆ ಮರ್ಯಾದೆ ಕೂಡ ಬೇಕಾಗಿಲ್ಲ ಅಂದರೆ ಅಂಥೇಳಿ ನಾನು ಕೂಡ ನನ್ನೊಳಗಿನ 3 ವರ್ಷಗಳ ಹಸಿವನ್ನ ಹೊರ ಬರೋದಕ್ಕೆ ಬಿಟ್ಟೆ. ಮತ್ತು ಅದರ ನಂತರ ಅವನು ನನ್ನನ್ನು ಚುಂಬಿಸಿದ, ಮುತ್ತನ್ನೇ ಕೊಟ್ಟ. ಅದು ಯಾವುದೇ ಫಿಲ್ಮಿ ಅಥವಾ ಸಾಫ್ಟ್ ಕಿಸ್ ಆಗಿರಲಿಲ್ಲ. ಅದರಲ್ಲಿ ಒಂದು ವಿಚಿತ್ರವಾದ ಹಸಿವಿತ್ತು. ಅವನ ತುಟಿಗಳು ನನ್ನ ತುಟಿಗಳನ್ನು ಹೀರ್ತಾ ಇದ್ವು. ನಾನು ಯಾವುದೋ ನೀರಿನ ಜಿರಿಯಂತೆ ಮತ್ತು ಅವನು ಮರುಭೂಮಿಯ ಬಾಯಾರಿದ ಪ್ರಾಣಿಯಂತೆ. ನಾನು ಕೂಡ ನನ್ನನ್ನ 2 ಕೈಗಳನ್ನು ಅವನ ಬೆನ್ನಿನ ಮೇಲೆ ಬಿಗಿಯಾಗಿ ಹಿಡ್ಕೊಂಡೆ. ನನ್ನ ಉಗುರುಗಳು ಅವನ ಚರ್ಮಕ್ಕೆ ಚುಚ್ಚುತ್ತಾ ಇದ್ವು. ನನ್ನ ಇಡೀ ದೇಹ ಬೆವರಿನಿಂದ ನೆನೆತೊಡಗಿತು. ಅವನು ನನ್ನನ್ನು ಅಚಾನಕ್ಕಾಗಿ ಎತ್ಕೊಂಡ. ನನ್ನ ಸೀರೆಯ ಸೆರಗು ಯಾವಾಗ ಕೆಳಗೆ ಬಿತ್ತೋ ನನಗೆ ತಿಳಿಲಿಲ್ಲ. ಅವನು ನನ್ನನ್ನು ಹಾಸಿಗೆಯ ಮೇಲೆ ಮಲಗಿಸ್ದ ಮತ್ತು ಅವನು ನನ್ನ ಮೇಲೆ ಬಂದ. ಶಾಶ್ವತ್. ನನ್ನ ಬಾಯಿಂದ ಒಂದು ದೀರ್ಘವಾದ ನೆಟ್ಟುಸಿರು ಹೊರಗೆ ಬಂತು. ಹೊರಗೆ ಆಕಾಶದಲ್ಲಿ ಪಟಾಕಿಗಳು ಸಿಡಿತಾ ಇದ್ವು. ದೀಪಾವಳಿ ಅಲ್ವಾ? ಮತ್ತು ಒಳಗೆ ಆ ಒಂದು ಚಿಕ್ಕ ರೂಮಿನಲ್ಲಿ 3 ವರ್ಷಗಳ ಬರಗಾಲ ಕೊನೆಯಾಗ್ತಾ ಇತ್ತು. ಆ ರಾತ್ರಿ ಅಲ್ಲಿ ಯಾರೂ 36 ವರ್ಷದ ವಿಧವೆ ಮತ್ತು 26 ವರ್ಷದ ಹುಡುಗ ಇರಲಿಲ್ಲ. ಅವನು ನನ್ನ ಸೀರೆಯ ಪ್ರತಿ ಮಡಿಕೆಯನ್ನ ಯಾವುದೋ ನಿಧಿಯನ್ನ ಲೂಟಿ ಮಾಡ್ತಾ ಇರುವಂತೆ ಬಿಚ್ಚುತ್ತಾ ಇದ್ದ. ಬೆವರಿನ ಜಿಡ್ಡು, ಮಂಚದ ಕಿರುಗುಟ್ಟುವ ಶಬ್ದ ಮತ್ತು ನನ್ನ ಕೂಗು. ಆ ರಾತ್ರಿ ಆ ಕೋಣೆಯಲ್ಲಿ ಎಲ್ಲವೂ ಬಹಳ ನೈಜವಾಗಿತ್ತು. ನಾನು ನನ್ನ ಜೀವನದಲ್ಲೇ ಅನುಭವಿಸಿದ ಸುಖವನ್ನ ಅವತ್ತು ನಾನು ಅನುಭವಿಸಿದೆ. ಮರುದಿನ ಬೆಳಗ್ಗೆ ಕಣ್ಣನ್ನು ತೆರೆದಾಗ ಬಿಸಿಲು ರೂಮ್ನೊಳಗೆ ಬಂದಿತ್ತು. ನಾನು ಶಾಶ್ವತ್ನ ಭದ್ರವಾದ ತೋಳುಗಳ ನಡುವೆ ಸಿಲುಕಾಕೊಂಡಿದ್ದೆ. ನನ್ನ ತಲೆ ಅವನ ಎದೆಯ ಮೇಲಿತ್ತು.
ರಾತ್ರಿಯ ಆ ಚಟುವಟಿಕೆಯಿಂದ ಇಡೀ ಮೈ ನೋಯ್ತಾ ಇತ್ತು. ಆದರೆ ಒಂದು ವಿಚಿತ್ರವಾದ ಶಾಂತಿ ಕೂಡ ಇತ್ತು. ಆಗಲೇ ಶಾಶ್ವತ್ ಕಣ್ಣನ್ನೇ ಬಿಟ್ಟ. ಅವನು ನನ್ನನ್ನು ನೋಡಿ ನನ್ನ ಹಣೆಗೆ ಮುತ್ತನ್ನ ಕೊಟ್ಟ. ಗುಡ್ ಮಾರ್ನಿಂಗ್ ನನ್ನ ಪ್ರಾಣವೇ ಅಂಥೇಳಿ ನಗುತ್ತಾ ಹೇಳ್ದ. ನನ್ನ ಪ್ರಾಣವೇ ಈ ಶಬ್ದವನ್ನ ಕೇಳಿ ನನಗೆ ಖುಷಿನೂ ಆಯಿತು ಮತ್ತು ಭಯ ಕೂಡ ಆಯಿತು. ನಾನು ಎದ್ದು ಕೂತ್ಕೊಂಡೆ. ತಕ್ಷಣ ನನ್ನ ಸೀರೆಯನ್ನ ಮೈಮೇಲೆ ಸುತ್ತಕೊಂಡೆ. ರಾತ್ರಿಯ ಅಮಲು ಈಗ ಇಳಿತಾ ಇತ್ತು ಮತ್ತು ವಾಸ್ತವವು ಕಣ್ಣು ಮುಂದೆ ಬರ್ತಾ ಇತ್ತು. ಏನಾಯಿತು ಅಂತ ಶಾಶ್ವತ್ ಕೇಳ್ದ. ಅವನು ಎದ್ದು ನನ್ನ ಹತ್ರ ಬಂದು ಕೂತ್ಕೊಂಡ. ಶಾಶ್ವತ್, ನಿನ್ನೆ ರಾತ್ರಿ ನಡೆದುದು ತಪ್ಪಾಗಿತ್ತು. ನಾನು ಕಣ್ಣುಗಳನ್ನು ತಪ್ಪಿಸ್ತಾ ಇದ್ದೆ. ಇದರಲ್ಲಿ ತಪ್ಪೇನಿದೆ ಶೀಲಾ? ನಾವಿಬ್ರು ನಮ್ಮ ಇಚ್ಛೆಯಂತೆ ಮಾಡಿದೀವಿ. ಅವನು ಮೊದಲ ಬಾರಿಗೆ ನನ್ನ ಹೆಸರನ್ನ ಹಿಡಿದು ಕರೆದಿದ್ದ. ಆದ್ರೆ ನಮ್ಮ ವಯಸ್ಸು ನೋಡು ಶಾಶ್ವತ್, ನೀನು 26 ವರ್ಷದವನು, ನಾನು 36ರವಳು. ನಾನು ಒಬ್ಬ ವಿಧವೆ. ನನ್ನೊಳಗಿನ ಭಯ ಹೊರಬರ್ತಾ ಇತ್ತು. ನನಗೆ ಯಾವುದರ ಬಗ್ಗೆಯೂ ತಲೆನೋವಿಲ್ಲ ಅಂಥೇಳಿ ಅವನು ನನ್ನ ಕೈ ಹಿಡಿದ. ನಾನು ನಿನ್ನನ್ನು ಮದ್ವೆಯಾಗಿ ಬಯಸ್ತೇನೆ. ನಿನ್ನೆ ರಾತ್ರಿ ನಡೆದಿದ್ದು ಬರೀ ಕಾಮವಲ್ಲ. ನಾನು ನಿಜವಾಗಿಯೂ ನಿನ್ನನ್ನು ಇಷ್ಟಪಡ್ತೇನೆ. ಮದುವೆ ಈ ಶಬ್ದ ಕೇಳಿ ನನ್ನ ಪಾದಗಳ ಕೆಳಗಿನ ಭೂಮಿ ಜಾರದಂತಾಯಿತು. ನೀನು ಹುಚ್ಚನಾಗಿದ್ಯಾ ಅಂಥೇಳಿ ನಾನು ಕಿರ್ಚಿದೆ. ಸಮಾಜ ಏನ್ ಹೇಳುತ್ತೆ ಅನ್ನೋದು ನಿನಗೆ ಗೊತ್ತಿದೆಯೇ? ಜನ ನನ್ನ ಮೇಲೆ ಉಗುಳ್ತಾರೆ, ಬೈತಾರೆ. ನಾನು ಒಬ್ಬ ಯುವಕನನ್ನ ಮೋಹದ ಬಲಿಯಲ್ಲಿ ಸಿಲುಕಿಸಿದೆ ಅಂತ ಹೇಳ್ತಾರೆ. ನನ್ನ ಅತ್ತೆ ಮಾವಂದಿರು ನನ್ನನ್ನು ಕೊಂದು ಹಾಕ್ತಾರೆ. ಮತ್ತು ಒಂದು 10 ವರ್ಷಗಳ ನಂತರದ ಬಗ್ಗೆ ಯೋಚಿಸೋ ಶಾಶ್ವತ್. ನೀನು 36 ವರ್ಷದವನಾದಾಗ ಪೂರ್ತಿ ಯುವಕನಾಗಿರ್ತೀಯ. ಆಗ ನಾನು 46ರವಳಾಗಿರ್ತೇನೆ. ಆಗ ನೀನು ಯಾವುದೋ ಯುವತಿಗಾಗಿ ನನ್ನನ್ನು ಬಿಟ್ಟು ಹೋಗ್ಬಿಡ್ತೀಯ. ನನ್ನ ಕಣ್ಣಿಂದ ನೀರು ಹರಿಯೋದಕ್ಕೆ ಶುರುವಾಯಿತು. ಶಾಶ್ವತ್ ನನ್ನ ಹೆಗಲನ್ನ ಹಿಡಿದು ಅಲ್ಲಾಡಿಸ್ದ. ಶೀಲಾ, ಸುಮ್ಮನಾಗು. ನಾನು ವಯಸ್ಸನ್ನ ನೋಡಿ ಪ್ರೀತಿ ಮಾಡುವ ಅಂತ ಕೀಳು ಮನುಷ್ಯ ಅಲ್ಲ. ನನಗೆ ನಿನ್ನ ಜೊತೆ ಇರಬೇಕು. ನಾನು ಇವತ್ತೇ ನಿನ್ನ ಜೊತೆ ಕೋರ್ಟ್ಗೆ ಹೋಗಿ ಮದುವೆ ಆಗೋದಕ್ಕೆ ಸಿದ್ಧ ಇದ್ದೇನೆ. ಅವನ ಕಣ್ಣಿನಲ್ಲಿ ಸತ್ಯ ಇತ್ತು. ಅವನು ನಿಜವಾಗಿಯೂ ನನ್ನನ್ನು ಮದುವೆ ಆಗೋಕೆ ಬಯಸ್ತಾ ಇದ್ದ. ಆದರೆ ನಾನು ಹೆದರಿಬಿಟ್ಟಿದ್ದೆ. ನಾನು ಅವನ ಕೈಯನ್ನು ಬಿಡಿಸ್ಕೊಂಡು ನನ್ನ ರೂಮಿಗೆ ಓಡ್ ಬಂದೆ. ನಾನು ಬಾಗಿಲನ್ನು ಹಾಕಿ ಅಲ್ಲಿಯೇ ಕುಸಿದು ಕುಳಿತುಕೊಂಡೆ. ಒಂದು ಕಡೆ ಆ ಹುಡುಗ ಇದ್ದಾನೆ. ಅವನು ನನ್ನನ್ನು ಕತ್ತಲೆಯಿಂದ ಹೊರಗೆ ತಂದಿದ್ದಾನೆ. ನನಗೆ ಮತ್ತೆ ಬದುಕುವುದನ್ನು ಕಲಿಸಿದ್ದಾನೆ. ನಾನು ಒಬ್ಬ ಹೆಣ್ಣು ಅನ್ನುವಂತಹ ಭಾವನೆಯನ್ನು ಮೂಡಿಸಿದ್ದಾನೆ. ಅವನು ನನ್ನನ್ನು ಮದುವೆಯಾಗೋದಕ್ಕೆ ಹಠ ಮಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ಈ ಕ್ರೂರ ಸಮಾಜ ಇದೆ. ಈ 10 ವರ್ಷಗಳ ವಯಸ್ಸಿನ ಅಂತರ ಇದೆ. ಸ್ನೇಹಿತರೆ, ನನ್ನ ಹಂಬಲ ಮತ್ತು ನನ್ನ ಒಂಟಿತನವಂತೂ ಆ ರಾತ್ರಿ ಕಳೆದು ಹೋಯಿತು. ಆದರೆ ಈಗ ನಾನು ಒಂದು ದೊಡ್ಡ ಧರ್ಮ ಸಂಕಟದಲ್ಲಿ ಸಿಲುಕೊಂಡಿದ್ದೇನೆ. ಶಾಶ್ವತ್ ನನ್ನ ಬಾಗಿಲ ಹೊರಗೆ ನಿಂತು, ಬಾಗಿಲು ತೆರೆದಿದ್ರೆ ಬಾಗಿಲನ್ನು ಒಡೆಯುತ್ತೇನೆ ಅಂತ ಹೇಳ್ತಾ ಇದ್ದಾನೆ. ನನ್ನ ಹೃದಯ ಹೇಳ್ತಾ ಇದೆ, ಇಡೀ ಪ್ರಪಂಚದ ಚಿಂತೆ ಬಿಟ್ಟು ಅವನ ತೋಳುಗಳಿಗೆ ಶರಣಾಗುವಂಥೇಳಿ. ಆದರೆ ನನ್ನ ಮೊದಲು ಹೇಳ್ತಾ ಇದೆ, ಈ ಸಂಬಂಧ ಎಂದಿಗೂ ಉಳಿಯೋದಿಲ್ಲ ಮತ್ತು ಕೊನೆಯಲ್ಲಿ ನಾನೇ ಹಾಳಾಗ್ತೇನೆ ಅಂತೇಳಿ. ನಾನೇನು ಮಾಡಲಿ? ವಯಸ್ಸಿನ ಅಂತರ ನಿಜವಾಗಿಯೂ ಪ್ರೀತಿಗಿಂತ ತೊಡೆದಾಗಿದೆಯೇ? ಒಬ್ಬ 36 ವರ್ಷದ ವಿಧವೆಗೆ 26 ವರ್ಷದ ಹುಡುಗನನ್ನ ಮದುವೆಯಾಗಿ ತನ್ನ ಹೊಸ ಜಗತ್ತನ್ನು ಕಟ್ಟಿಕೊಳ್ಳುವ ಹಕ್ಕಿಲ್ಲವೇ? ನನಗೆ ನಿಮ್ಮ ಸಹಾಯದ ಅಗತ್ಯ ಇದೆ. ನಾನು ಬಾಗಿಲು ತೆರೆದು ಅವನನ್ನು ಒಪ್ಕೊಳ್ಬೇಕೆ ಅಥವಾ ಏನನ್ನು ಹೇಳದೆ ಈ ನಗರ ಬಿಟ್ಟು ಸದಾಕಾಲ ಓಡಿ ಹೋಗ್ಬೇಕೆ ಅಂಥೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಾನು ನಿಮ್ಮ ಕಮೆಂಟ್ಗಳಿಗಾಗಿ ಕಾಯ್ತಾ ಇರ್ತೇನೆ. ನಿಮಗೆ ನನ್ನ ಈ ಗೊಂದಲ ಮತ್ತು ಈ ಕತೆ ಇಷ್ಟ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಶೀಘ್ರದಲ್ಲೇ ನನ್ನ ಜೀವನದ ಈ ನಿರ್ಧಾರದೊಂದಿಗೆ ಹಿಂತಿರುಗುತ್ತೇನೆ. ಅಲ್ಲಿಯವರೆಗೂ ಕಾಳಜಿಯನ್ನು ವಹಿಸಿ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.
ನನ್ನ ಕಥೆಯ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್.